ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸಂಪಾದಕ ಎಂ ರಾಜಪ್ಪ ವ್ಯಾಸ್ಕೊಂಡಳ್ಳಿ. ದೇಶಾಭಿಮಾನ ನಮ್ಮ ಸ್ವಾಭಿಮಾನ. ಮಾಜಿ ಸೈನಿಕರಿಗೆ ಸರ್ಕಾರ ಆದೇಶ ನೀಡಿದರೆ ನಾವು ಕೂಡ ಮಾಜಿ ಸೈನಿಕರು ಕೂಡ ಯುದ್ಧಕ್ಕೆ ತೆರಳುವೆವು. ಸರ್ಕಾರ ಮಾಜಿ ಸೈನಿಕರಿಗೆ ಆದೇಶ ನೀಡಲಿ. ಮಾಜಿ ಸೈನಿಕರ ಅರೆಸೇನಾ ಸಂಘದ ತಾಲೂಕು ಗೌರವಾಧ್ಯಕ್ಷ ಪ್ರಹ್ಲಾದ್ ರೆಡ್ಡಿ ಅವರು ನಮ್ಮ ಚಾನೆಲ್ನೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ. ಹಾಗಾದರೆ ನಾವು ಅವರ ದೇಶಾಭಿಮಾನದ ಮಾತುಗಳನ್ನು ಕೇಳೋಣ ಬನ್ನಿ. ನೀವು ಆದೇಶ ಮಾಡಿದ್ರೆ ನೀವು ಯುದ್ಧಕ್ಕೆ ಹೋಗ್ತೀರಿ? ನಾವು ಯುದ್ಧಕ್ಕೆ ಹೋಗಿ ತಯಾರಾಗಿದ್ದೀವಿ. ಅದಕ್ಕೂ ಆ ದೃಷ್ಟಿಯಿಂದ ಅವರು ಭಯೋತ್ಪಾದಕರು ಮಾಡಿದಂತಹ ಕೆಟ್ಟ ಕೃತ್ಯಗಳನ್ನು ನೋಡಿದರೆ ಭಾಳ ತಪ್ಪು ಮಾಡಿದ್ದಾರೆ ಅವರು. ಯಾಕಂದರೆ ಇವಾಗ ನಾವು ಭಾರತವು ಒಂದು ಶಾಂತಿ ಪ್ರದೇಶ, ಶಾಂತಿಪ್ರಿಯವಾದ ಒಂದು ದೇಶ. ಇವಾಗ ಅವ್ರು ನಮ್ಮನ್ನು ಕೆಣಕಿದ್ದಾರೆ ಅಂದಮೇಲೆ ನಾವು ಅವ್ರನ್ನ ಸಹ ನಾವು ಕೆಣಕುವಂಥ ರೀತಿಯಲ್ಲಿ ನಾವು ಮಾಡ್ತೀವಿ. ಯಾಕಂದರೆ ನಾವು ಅಷ್ಟೊಂದು ಏಡಿಗಳಲ್ಲ. ನಮ್ಮ ಭಾರತದ ಸೈನ್ಯವು ಅಷ್ಟೊಂದು ಏಡಿತನವನ್ನು ಹೊಂದಿಲ್ಲ. ನಾವು ಹೋರಾಡುವಂಥ ಶಕ್ತಿಯೂ ಸಹ ನಾವು ಹೊಂದಿರ್ತೀವಿ. ನಾನೊಬ್ಬ ಮಾಜಿ ಸೈನಿಕನಾಗಿ ಇವತ್ತಿನ ದಿವಸ ಏನು ಹೇಳಬೇಕಂತಂದರೆ, ಇವತ್ತಿನ ದಿವಸ ನಮ್ಮ ಕೇಂದ್ರ ಸರ್ಕಾರವು ಆದೇಶ ಕೊಟ್ಟರೆ ಇವತ್ತು ಸಹ ನಮ್ಮ ಜಗಳೂರು ತಾಲೂಕಿನ ಮಾಜಿ ಅರೆಸೇನಾ ಸಂಘದ ಪ್ರತಿಯೊಬ್ಬ ಸದಸ್ಯರು ಯುದ್ಧದಲ್ಲಿ ಪಾಲ್ಗೊಳ್ಳಬೇಕಂತ ನಾವು ಇಚ್ಛೆ ಮಾಡ್ತೀವಿ. ಕರೆದರೆ ನಾವು ಹೋಗ್ತೀವಿ, ಯುದ್ಧಕ್ಕೆ ಹೋಗ್ತೀವಿ. ಇವತ್ತಿನ ದಿವಸ ನಾವು ನಮ್ಮ ದೇಶ ಭಾರತಾಂಬೆಗಾಗಿ ನಮ್ಮ ಪ್ರಾಣವನ್ನು ಕೊಡೋದು ಸಹ ಸಿದ್ಧವಾಗಿರ್ತೀವಿ. ದೇಶಕ್ಕಾಗಿ ಕೊಡ್ತೀವಿ ಸರ್. ಯಾಕಂದರೆ ನಾವು ದೇಶಕ್ಕಾಗಿ ನಮ್ಮ ಈ 25 ವರ್ಷದ ಯೌವನವನ್ನು ನಾವು ದೇಶಕ್ಕಾಗಿ ಮುಡಿಪಾಗಿಟ್ಟಿದ್ದೀವಿ. ಈಗ ನಮ್ಮ ಜೀವನ ಏನಿದೆ, ನಮ್ಮ ಭಾರತಾಂಬೆ ಸೇವೆ ಮಾಡಬೇಕು. ಇಲ್ಲ ಇವಾಗ ರಿಟೈರ್ಡ್ ಆಗಿ ಬಂದೀವಿ ಅಂದರೆ ನಮ್ಮ ಕರ್ನಾಟಕ ಮಾತೆಯ ಸೇವೆ ಮಾಡಬೇಕು. ನಮ್ಮ ಸೇವೆಯಲ್ಲೇ ನಾವು ನಮ್ಮ ಜೀವನವನ್ನು ಕಳ್ಕೊಂಡಿರ್ತೀವಿ. ನಮ್ಮ ಪರಿವಾರದಲ್ಲಿ ಯಾವುದೇ ಒಂದು ಕಾಂಟ್ಯಾಕ್ಟ್ ಸಹ ಇಲ್ಲದಂಗೆ ನಾವು ಎಲ್ಲ ಸೇವೆಯನ್ನು ಮಾಡ್ಕೊಂಡ್ಬರ್ತೀವಿ. ಯಾಕಂದರೆ ನಾವು ಒಂದು ಹೇಳ್ಬೇಕಂದ್ರೆ, ಇವತ್ತಿನ ದಿವಸ ಉಗ್ರವಾದಿಗಳ ಗುಂಡಿಗೆ ಎದೆ ಕೊಟ್ಟು ನಮ್ಮ ಭಾರತಾಂಬೆಯನ್ನು ಕಾಪಾಡುವಂಥ ಶಕ್ತಿ ನಮ್ಮ ಸೈನಿಕರಲ್ಲಿ ಇದೆ ಅಂತ ನಾವು ಮಾಡ್ತೀವಿ. ಅದನ್ನು ನಾವು ತೋರಿಸ್ಕೊತೀವಿ. ಸೈನಿಕರು ನಾವು ತೋರಿಸ್ಕೊಂತೀವಿ. ಅಂದರೆ ಇಂಡಿಯನ್ ಸೈನಿಕ ಮತ್ತು ಇಂಡಿಯನ್ ಸೇನೆ ಏನು ಕಡಿಮೆ ಇಲ್ಲ ಅಂತ, ಆದ್ರೆ ನಾವು ಕೂಡ ಹೋಗ್ತೀವಿ ಏನಾರ ಅಂತ ನೀವು ಹೇಳ್ತಿರೋದು? ಹಾಂ ಸರ್, ನಮ್ಮಲ್ಲಿ ಯಾವುದು ಕಮ್ಮಿ ಇಲ್ಲ. ನಮ್ಮ ಪ್ರತಿಯೊಬ್ಬರು ಸೈನಿಕರ ಥರ ಇದ್ದಂಗೆ ಪಾಕಿಸ್ತಾನದ ಮೇಲೆ ಪ್ರತಿಯೊಬ್ಬರು ಒಂದು ಆವಾಜ್ ಹಾಕಿದ್ರು ಸಹ ಪಾಕಿಸ್ತಾನವು ಬರದಾಗೆ ನಮ್ಮ ಭಾರತಾಂಬೆಯನ್ನು ಕಾಪಾಡ್ಕೊತೀವಿ ನಾವು. ಈಗ ಅವರು ನಮ್ಮ ಮೇಲೆ ಈಗ ದಾಳಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದಾರಲ್ಲ ಸರ್, ಹೀಗೆ ಮಾಡಿದ್ರೆ ನಾವು ಅದಕ್ಕೆ ಪ್ರತಿ ಉತ್ತರ ಕೊಡ್ತಾ ಇದ್ದೀವಲ್ಲ. ಹೌದೌದು. ಇವಾಗ ಉತ್ತರ ಶತ್ರು ಅಂದಮೇಲೆ ಅವನು ಯಾವ ರೀತಿ ಅವನು ಕೊಡ್ತಾನೆ, ಅವ್ರ ಉತ್ತರ ನಾವು ಕೊಡಲೇಬೇಕಾಗತ್ತೆ. ನಾವು ಅಲ್ಲಿ ಇಲ್ಲಾಂದ್ರೆ ನಾವು ಅಲ್ಲಿ ಏಡಿತನ ಆಗ್ತೀವಿ. ನಾವು ಪ್ರಶ್ನೆಗೆ ಉತ್ತರ ಕೊಟ್ಟರೆ ತಾನೇ ಅವನು ಆನ್ಸರ್ ಆಗೋದು. ಹೌದೌದು. ಧನ್ಯವಾದಗಳು ಸರ್. ಧನ್ಯವಾದ.